ಬೆಳಗಾವಿ ಜಿಲ್ಲಾ ಘಟಪ್ರಭಾದಲ್ಲಿ ಇದೇ ತಿಂಗಳು 27 ಹಾಗೂ 28ರಂದು ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳ ಅಧ್ಯಯನ ಶಿಬಿರ. ಸತೀಶ್ ಪಾಸಿ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಲಿತ ಸಂಘರ್ಷ ಸಮಿತಿ ವತಿಯಿಂದ 2 ದಿನಗಳ ಅಧ್ಯಯನ ನಡೆಸಲಾಗುವುದು ಎಂದು ಬೆಳಗಾವಿ ವಿಭಾಗ ಮಟ್ಟದಲ್ಲಿ ನಡೆಯುವ ಈ ಶಿಬಿರ ಪದಾಧಿಕಾರಿಗಳಿಗೆ ಅಧ್ಯಯನವನ್ನು ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NK/4 ಗದಗ. 2 ದಿನ ಗೋಷ್ಠಿಯಲ್ಲಿ ನಾವು ಪ್ರಚುರಪಡಿಸ್ತಾ ಇದ್ದೇವೆ. ಯಾಕಂದರೆ ಅದು ಸಂವಿಧಾನ ಸಾಮಾನ್ಯವಾಗಿ 448 ವಿಧಿಗಳನ್ನು ಹೊಂದಿದ್ದರೂ ಕೂಡ ಕೇವಲ 3 ವಿಧಿಗಳು ಮಾತ್ರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಇವೆ ಹೊರತು ಮಿಕ್ಕ ಎಲ್ಲ ವಿಧಿಗಳು 142 ಕೋಟಿ ಮಂದಿಗೆ ಇವೆ ಅನ್ನೋದನ್ನು ಇವತ್ತು ನಾವು ಈ ದೇಶದ ಜನರಿಗೆ 2 ದಿನಗಳ ಶಿಬಿರದಲ್ಲಿ ಒತ್ತಿ ಹೇಳಬೇಕಾಗ್ತದೆ. ಕೇವಲ ಅದು ಶೋಷಿತರ ಗ್ರಂಥ ಅಂತ ಹೇಳಿ ಏನು ಹೆಸರು ಪಡ್ಕೊಳ್ತಾ ಇದೆ, ಅದು ಶೋಷಿತರ ಗ್ರಂಥ ಅಲ್ಲ, 142 ಕೋಟಿ ಜನಗಳ ಗ್ರಂಥ ಅಂತ ಹೇಳಿ ನಾವು 2 ದಿನಗಳ ಅಧ್ಯಯನ ಶಿಬಿರದಲ್ಲಿ ನಾವು ಅದನ್ನು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಹೀಗಾಗಿ ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಂಪೂರ್ಣವಾಗಿ ನಮ್ಮ ಎಲ್ಲ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು, ಇವತ್ತು ದಲಿತ ಸಂಘರ್ಷ ಸಮಿತಿ ಕೌಲಾಗಿರ್ಬೋದು, ಎಲ್ಲ ಅನ್ನೋ ಹಾಗಿಲ್ಲ, ಆದರೆ ವಿಚಾರ ದೃಷ್ಟಿಯಲ್ಲಿ, ವಿಚಾರ ಮಂಥನದಲ್ಲಿ ಎಲ್ಲರೂ ಸಾಗುವ ದಾರಿ ಒಂದೇ ಎನ್ನುವಂಥ ಮಾತಿನಲ್ಲಿ ಅಲ್ಲಿ ನಾವು ವಿಭಾಗೀಯ ಒಂದು 2 ದಿನಗಳ ತರಬೇತಿ ಶಿಬಿರದಲ್ಲಿ ನಾವು ಭಾಗಿಯಾಗ್ತಾ ಇದ್ದೀವಿ. ಅದನ್ನು ಎಲ್ಲ ನಮ್ಮ ಪತ್ರಿಕಾ ಮಿತ್ರರು ಪತ್ರಿಕೆಗಳಲ್ಲಿ ಸ್ವಲ್ಪ ಹೆಡ್ಲೈನ್ ಆಗಿ ತಾವು ಗುರುತು ಮಾಡಿದರೆ ತುಂಬ ಸಂತೋಷ ಎನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ 4 ಮಾತುಗಳನ್ನು ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಹೋಬಳಿಯ ಪದಾಧಿಕಾರಿಗಳಿಗೆ, ಜಿಲ್ಲಾ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.